ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಇಲ್ಲಿ ಹಳೆ ಲೆಹಂಗಾನೆ ಮತ್ತು ರೀಯೂಸ್ ಮಾಡ್ತಾ ಇದ್ದೀನಿ. ಫಸ್ಟು ನಾನು ಮೇಲ್ಗಡೆ ಟಾಪ್ನ ಕಟ್ ಮಾಡ್ಕೋತಾ ಇದ್ದೀನಿ. ಇದು ನನ್ನ ಲೈನಿಂಗ್ ಬಟ್ಟೆ. ಇದು ಅಂಬ್ರೆಲಾ ಪ್ಯಾಂಟ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸೊ ಇದರ ಲೆಂತು ಇಲ್ಲಿ ಕೆಳಗಡೆ ಸ್ವಲ್ಪ ಪ್ಯಾಚ್ ಬಂದಿರೋದಕ್ಕೆ ಮತ್ತೆ ನಾನಲ್ಲಿ ಪ್ಯಾಚನ್ನ ಕಟ್ ಮಾಡ್ಕೋತಾ ಇದ್ದೀನಿ. ಸೊಂಟದ ಅಳತೆ ಮತ್ತು ಲೆಂತು. ಇವಾಗ ಮೇಲ್ಗಡೆ ಬಾಡಿ ಭಾಗನ ನಾನು ಕಟ್ ಮಾಡ್ತಾ ಇದ್ದೀನಿ. ಅದ್ರ ಒಳಗಡೆ ಇರೋ ಲೈನಿಂಗ್ ಬಟ್ಟೆನೂ ನಾನು ಕಟ್ ಮಾಡಿಕೊಂಡು ಎಲ್ಲ ಸಪ್ರೇಟಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಕೆಳಗಡೆ ಇರೋ ಬಾರ್ಡ್ರನ್ನ ನಾನು ಕಟ್ ಮಾಡಿಕೊಂಡು ಫಸ್ಟು ಅದರ ಮೇಲ್ಗಡೆ ಭಾಗದಲ್ಲಿ ನಾನು ಪ್ಯಾಂಟ್ನ ಕಟ್ ಮಾಡ್ಕೋತಾ ಇದ್ದೀನಿ. ಕೆಳಗಡೆ ಇವಾಗ ಟಾಪ್ ಕಟ್ ಮಾಡಿಕೊಂಡು ಇದು ಫ್ರಂಟ್ ಭಾಗ, ಟಾಪಿನ ಫ್ರಂಟ್ ಭಾಗ ರೆಡಿ ಮಾಡ್ಕೊಳ್ಳೋಣ. ಸೆಂಟ್ರಲ್ಲಿ ನಾನು ಕಟ್ ಮಾಡಿಕೊಂಡು ಟಾಪ್ನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಸೈಡಲ್ಲಿರೋ ಎಕ್ಸ್ಟ್ರಾನ ಬಟ್ಟೆ ಕಟ್ ಮಾಡಿಕೊಂಡು ನೀಟಾಗಿ ಕಚ್ಚೆಲ್ಲ ಕೊಟ್ಟು ಅದನ್ನು ಲೈನಿಂಗ್ ಬಟ್ಟೆನ ಟರ್ನ್ ಮಾಡಿಕೊಂಡು ಮತ್ತು ಅದರ ಮೇಲೊಂದು ನೀಟಾಗಿ ಸ್ಟಿಚ್ ಹಾಕ್ಕೊಳ್ಳೋಣ. ಸೊ ಇನ್ನೊಂದು ಪಾರ್ಟನ್ನು ಅದೇ ಥರ ರೆಡಿ ಮಾಡ್ಕೊಳ್ಳೋಣ. ಫ್ರಂಟ್ ಭಾಗ ರೆಡಿ ಆಯಿತು. ಇವಾಗ ಬ್ಯಾಕ್ ಸೈಡ್ದು ರೆಡಿ ಮಾಡ್ಕೊಳ್ಳೋಣ. ಸೈಡಲ್ಲಿರೋ ಎಲ್ಲ ಬಟ್ಟೆನೂ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊಳ್ಳೋಣ. ಇವಾಗ ಶೋಲ್ಡರ್ ಅಟ್ಯಾಚ್ ಮಾಡಿ ಆಮೇಲೆ ಸ್ಲೀವ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಮೇಗಾ ಸ್ಲೀವ್ಸ್ ಅಟ್ಯಾಚ್ ಮಾಡಿರೋದು ಸೈಡಲ್ಲಿ ಫಿಟ್ಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕಲ್ಲಿ ಸ್ವಲ್ಪ ಶೇಪಿಗೋಸ್ಕರ ನಾನು ಟಕ್ಸ್ ಹಿಡ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಾಗಿದೆ. ಇವಾಗ ಪ್ಯಾಂಟ್ನ ನಾವು ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾನು ಪ್ಯಾಚ್ನ ಹಚ್ಕೊಂಡೆ, ಆಮೇಲೆ ಅದನ್ನು ಬಟ್ಟೆ ಮೇಲೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಲೈನಿಂಗ್ನ. ಇವಾಗ ನೀಟಾಗಿ ಕಚ್ಕೊಟ್ಟು ಅದಕ್ಕೆ ಟರ್ನ್ ಮಾಡ್ಕೊಳ್ಳೋಣ. ಒಳಗಡೆಯಿಂದ ಮತ್ತು ಲೈನಿಂಗ್ ಬಟ್ಟೆನ ನೀಟಾಗಿ ಎಲ್ಲ ಕವರ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನ ಎಲ್ಲ ಕಟ್ ಮಾಡೋಣ.
ಇನ್ನೊಂದು ಕಾಲಿಂದು ಸೇಮ್ ಅದೇ ರೀತಿ ನಾವು ರೆಡಿ ಮಾಡ್ಕೊಳ್ಳೋಣ. ಎರಡು ಕಾಲನ್ನ ಅಟ್ಯಾಚ್ ಮಾಡಿ ಇಲ್ಲಿ ಸೊಂಟದ ಪಟ್ಟಿನ ಹಚ್ಕೋಬೇಕು ಮೇಲ್ಗಡೆ. ನೋಡಿ ನಮ್ಮ ನೀಟಾಗಿ ಎಷ್ಟು ಚೆನ್ನಾಗಾಗಿದೆ ಪ್ಯಾಂಟು. ಸೊ ಇದು ಫೈನಲ್ ಲುಕ್ಕು.